ನಮಸ್ತೆ ಎಲ್ಲರಿಗೂ. ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಭಾನುವಾರ ಮಧ್ಯರಾತ್ರಿದಾಗಿರುತ್ತೆ. ಇನ್ನು ಶನಿವಾರ ನೈಟು ಒಬ್ಬಟ್ಟೆಲ್ಲ ತಟ್ಟಿ ನಾವು ಮುಗಿಸೋದಕ್ಕೆ ಸುಮಾರು ಒಂದು 12:30 1 ಗಂಟೆ ಹತ್ತತ್ರ ಆಯಿತು. ಇನ್ನು ಊಟ ಎಲ್ಲ ಮಾಡಿ ಇನ್ನು ಎಲ್ಲ ರೆಡಿ ಮಾಡೋದಕ್ಕೆ ಧನಲಕ್ಷ್ಮಿ ಪೂಜೆನ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಆಗಲೇ ಲಾಸ್ಟ್ ಬ್ಲಾಗಲ್ಲೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಇನ್ನು ಮಲಗೋದಕ್ಕಾಗಲ್ಲ. ಬ್ರಾಹ್ಮಿ ಮುಹೂರ್ತ ಬಂದು 3:30 5:30 ತನಕ ಇರುತ್ತೆ. ಸೊ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಿ ಮುಗಿಸ್ಕೋಬೇಕು ಅಂತ ಅಂದರೆ ಎಲ್ಲ ರೆಡಿ ಆಗಿರಬೇಕು. ಸೊ ಅದಕ್ಕೋಸ್ಕರ ಬೇಗ ಬೇಗ ಇನ್ನೇನು ಆಲ್ರೆಡಿ 1 ಗಂಟೆ ಆಗೇ ಹೋಯ್ತಲ್ವ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಇನ್ನೆಲ್ಲರೂ ಒಬ್ಬರು ಅಂತ ಹೇಳ್ಬಿಟ್ಟು ಸ್ನಾನ ಮಾಡೋದಕ್ಕೆ ಅಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ನಾನು ವಾರ್ಗಿತ್ತಿ ಹೋದ್ಲು ಸ್ನಾನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದೊಂದು ಹಂಗೆ ಮಾಡಿ ಮುಗಿಸ್ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಿದ್ವಿ. ಇನ್ನು ಮಲ್ಕೊಂಡ್ರೆ ಆಗಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ನು ನಾನು ಸ್ನಾನ ಮಾಡ್ಕೊಂಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಈ ಸ್ಯಾರಿ ನಾನು ದೇವ್ರಿಗೆ ಕೆಳಗಡೆ ಆರಿಸಿದ್ದೀನಲ್ವ ಟೇಬಲ್ ಮೇಲೆ, ಆ ಸ್ಯಾರಿ ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಆಗಿರುತ್ತೆ. ಅಂದರೆ ನಮ್ಮ ಯಜಮಾನ್ರು ಮನೇಲಿ ತೊಗೊಟ್ಟಿದ್ದಲ್ಲ, ಫಸ್ಟು ನಮ್ಮಮ್ಮ ಉಡಿಸ್ತಾರಲ್ವ ಆ ಸೀರೆನ ಆರಿಸಿದ್ದೀನಿ. ನಮ್ಮ ಯಜಮಾನ್ರು ಮನೇಲಿ ಬಂದು ರೇಷ್ಮೆ ಸೀರೆನ ತೊಗೊಟ್ಟಿದ್ರು. ನಾನು ಒಂದು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ಯಾರಿ ಕಲೆಕ್ಷನ್ಸ್ದು. ನೆಕ್ಸ್ಟು ನೋಡೋಣ, ಯಾವಾಗಾದರೂ ಫ್ರೀಯಾಗಿದ್ದಾಗ ಅದ್ರದ್ದು ಕೂಡ ಒಂದು ವ್ಲಾಗ್ ಮಾಡ್ತೀನಿ. ಇನ್ನು ನಾನು ಒಂದು ಪೀಠ ತೊಗೊಂಬಂದಿದ್ನಲ್ಲ, ಅದನ್ನು ಇಟ್ಟು ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಇಟ್ಟು ಆಮೇಲೆ ಕಳಶನ ಪೂಜಿದೆ ನಾನು. ಇನ್ನು ಕಳಶದೊಳಗಡೆ ಮಾಮೂಲಿ ಕಳಶದ ಸಾಮಾನು, ಅರಿಶಿನ ಕುಂಕುಮ, ಹೂವು, ₹1 ಕಾಯಿನು, ಇದು ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ಕಳಶ ಪೂಜ್ಬೇಕಾದ್ರೆ ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಹಾಕ್ಬಿಟ್ಟು 5 ವೀಳ್ಯದೆಲೆನ ಇಟ್ಟು ಆಮೇಲೆ ನೆಕ್ಸ್ಟು ಕಾಯಿಗೆಲ್ಲ ಪೂರ್ತಿ ಅರಿಶಿನ ಎಲ್ಲ ಉಜ್ಜಿಬಿಟ್ಟು ಮಾಮೂಲಿ ಒಂದು ನಾಮ ಇಟ್ಬಿಟ್ಟು, ಇನ್ನು ಮುಖೋಡ ಅಂತೂ ನಾನು ಇನ್ನೂ ಒಂದು ಶೇರ್ ಮಾಡಬೇಕಿತ್ತು ನಿಮ್ಮ ಹತ್ರ, ಬಟ್ ಹೇಳ್ಕೊಳ್ಳೋದಕ್ಕಾಗಲಿಲ್ಲ. ನಾವು ಶುಕ್ರವಾರ ಮಾರ್ಕೆಟ್ಗೆ ಅಂತ ಹೇಳಿದಾಗ ನಾನು ಸುಮಾರು ಮುಖೋಡ ಮತ್ತು ಇದು ಯಾವುದಪ್ಪ ಜರ್ಮನ್ ಸಿಲ್ವರ್ ಅಂತ ಬರುತ್ತಲ್ವ, ಅದ್ರದ್ದು ಒಂದು ಮುಖೋಡ ತೊಗೊಂಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೇ ಹೋಗಿದ್ದು. ಬಟ್ ನನಗದು ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈಗ ಎಷ್ಟಾಗುತ್ತೋ ಅಷ್ಟೇ ನೋಡೋಣ ಅಂತ ಹೇಳ್ಬಿಟ್ಟು ಬಿಡು ಕಾಯಲ್ಲಿ ಹಂಗೆ ಮಾಡೋಣ, ನೋಡೋಣ ನೆಕ್ಸ್ಟ್ ಇಯರ್ ನನಗೆ ಇನ್ನೂ ಜಾಸ್ತಿ ಒಂದು ಎತ್ತರ ಸ್ಥಾನಕ್ಕೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ದೇವಿನ ಇನ್ನೂ ಚೆನ್ನಾಗೇ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಸಪ್ರೇಟಾಗಿ ದೀಪಾವಳಿಗೆ ಸಪ್ರೇಟಾಗೆ ಮಾಡೋಣ, ತುಳಸಿ ಪೂಜೆಗೆ ಸೇರಿಸ್ಕೊಂಡು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಅದು ಒಳ್ಳೆಯದಾಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಗೊತ್ತಾಗುತ್ತೆ ಹೋಗ್ತಾ. ಸೊ ಅದಕ್ಕೋಸ್ಕರ ಆ ಥರದ್ದು ನಮಗೆ ಸಿಕ್ಕಲೇ ಇಲ್ಲ ಅಂಗಡಿ, ಜರ್ಮನ್ ಸಿಲ್ವರ್ ಅಂಗಡಿ. ಸುಮಾರು ಮಾರ್ಕೆಟೆಲ್ಲ ಸುತ್ತು ತುಂಬ ಬೇಜಾರಾಗೋಯಿತು, ಟಯರ್ಡ್ ಕೂಡ ಆಗೋಯಿತು. ಅದರಲ್ಲಿ ಹಣ್ಣು ಕಾಯಿ ಅದು ಇದು ಅಂದ್ಕೊಂಡು ಇನ್ನೂ ಸ್ವಲ್ಪ ಮನೇಲೂ ಕೆಲಸಗಳೆಲ್ಲ ಬ್ಯಾಲೆನ್ಸ್ ಇದ್ದಿದ್ದರಿಂದ ಬೇಗ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು. ಇನ್ನು ಅಲ್ಲಿಂದ ಬೇರೆ ಬಂದು ಲ್ಯಾಪ್ಟಾಪ್ ಬೇರೆ ತರಬೇಕಿತ್ತಲ್ಲ, ಸೊ ಇನ್ನೂ ಕೆಲಸ ಮನೇಲಿ ಬ್ಯಾಲೆನ್ಸ್ ಇದೆ, ನಡೀರಿ ನೋಡೋಣ ಯಾವಾಗಾದರೂ ನೆಕ್ಸ್ಟ್ ಇಯರು ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಇನ್ನು ಮಾಮೂಲಿ ಸ್ಯಾರಿ ನಂದೇ ಇತ್ತಲ್ವ, ಸ್ಯಾರಿದ್ದು ಶಾಪು, ಮಿನಿ ಶಾಪು. ಸೊ ಅದರಲ್ಲೇ ಒಂದು ಸ್ಯಾರಿನ ತೊಗೊಂಡು ದೇವ್ರಿಗೆ ಉಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಮಾಮೂಲಿ ಒಡವೆಗಳೆಲ್ಲ ಹಾಕಿ ಅಲಂಕಾರನ ಮಾಡ್ಕೊಂಡಿದ್ದಾಯಿತು. ತುಂಬ ಅಂದರೆ ತುಂಬ ನನಗೆ ಇದ್ರದ್ದು ಒಂದು ಮಾಡಬೇಕು ಏನೋ ಒಂದು ಈ ಥರ ಅಂತ ಅಂದ್ಬಿಟ್ಟು ಮಾಡೋದಲ್ಲ, ಯಾವುದೇ ಒಂದು ಮಾಡ್ತೀನಿ ಅಂತ ಹೇಳಿದ್ರು ನಾನು ಸುಮಾರು ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಹೇಳ್ಕೊಂಡಿದ್ದೀನಿ ಕೂಡ. ಏನೇ ಒಂದು ನಾವು ಮಾಡ್ತೀವಿ ಅಂದರೂ ಅಯ್ಯೋ ಮಾಡಬೇಕಲ್ಲ ಬಿಡು ಅನ್ನೋ ಥರ ಮಾಡೋದಲ್ಲ, ಒಂದು ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗೇ ಆಗುತ್ತೆ, ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ನಾನು ಇದನ್ನು ಮಾಡಲೇಬೇಕು ಅಂತ ಯಾವಾಗಿಂದನೋ ಪ್ಲ್ಯಾನ್ ಮಾಡಿಕೊಂಡು ಐಡಿಯಾ ಮಾಡಿಕೊಂಡು ಇರಲಿಲ್ಲ. ಬಟ್ ನಾನು ದಸರಾ ಹಬ್ಬಕ್ಕೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಮಾಡೇ ಇರಲಿಲ್ಲ ಅಂತ ಹೇಳಲ್ಲ, ಬಟ್ ನನಗಿದ್ರ ಐಡಿಯಾನೇ ಇರಲಿಲ್ಲ, ಈ ಥರ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಐಡಿಯಾನೇ ಇರಲಿಲ್ಲ. ಸೊ ದಸರಾ ಹಬ್ಬದ ಟೈಮಲ್ಲಿ ನನಗೆ ಸಡನ್ಲಿ ಪ್ಲ್ಯಾನ್ ಆಗಿದ್ದದು. ಬಟ್ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಷ್ಟೊತ್ತಿಗೆ ಊರಿಗೆ ಹೋಗೋ ಥರ ಆಯಿತು. ಮತ್ತು ದೀಪಾವಳಿ ಹಬ್ಬಕ್ಕೆ ಸುಮಾರು ಜನ ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು, ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ಸುಮಾರು ಜನ ದೀಪಾವಳಿ ಟೈಮಲ್ಲಿ ಇದನ್ನು ಮಾಡ್ತಾರೆ. ದಸರಾದಲ್ಲೂ ಮಾಡಲ್ಲ, ಬೇರೆ ಟೈಮಲ್ಲೂ ಯಾವಾಗಲೂ ಮಾಡಲ್ಲ, ದೀಪಾವಳಿ ಟೈಮಲ್ಲೇ ಮಾಡೋದು. ಸೊ ನಂದು ಇದೊಂದು ಪ್ರಾಬ್ಲಮ್ ಆಗಿದ್ದಕ್ಕೆ ನೋಡೋಣ ನೆಕ್ಸ್ಟ್ ಇಯರ್ ಯಾವ ಥರ ಆಗುತ್ತೆ ನೋಡೋಣ, ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೋತೀನಿ.
ಬಟ್ ಈ ಸಲ ಅಂತೂ ನಿಜವಾಗ್ಲೂ ಆಗಲಿಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಲ್ಯಾಪ್ಟಾಪ್ ಬೇರೆ ತೊಗೊಂಬಂದಿದ್ದೆ ಅಲ್ವಾ, ಅದನ್ನು ಇಟ್ಟು ದೇವಿ ಹತ್ರ ಪೂಜೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಇಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ನಾನು 2 ಹಾರನ ತೊಗೊಂಬಂದಿದ್ದೆ. ಒಂದು ತುಳಸಿ ಪಾಟ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು, ಇನ್ನೊಂದು ದೇವ್ರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೆ. ಅದು ಹಾರನೇ ಒಂದು ಹೈಲೈಟ್ ಆಗಿದ್ದು ಅಂತಲೇ ಹೇಳ್ಬೋದು. ಮಾಮೂಲಿ ತಾವರೆ ಹೂವು ತೊಗೊಂಬಂದಿದ್ದೆ. ಎಲ್ಲದಕ್ಕಿಂತ ಇದರಲ್ಲಿ ಏನು ಹೈಲೈಟ್ ಆಗಿದ್ದು ಅಂದರೆ ಹಾರನೇ ಹೈಲೈಟ್ ಆಗಿದ್ದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಹಣ್ಣು ಕಾಯಿ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ರೆಡಿ ಮಾಡಿಕೊಂಡು ಲ್ಯಾಪ್ಟಾಪು ಒಂದು ಸ್ವೀಟ್ ಬಾಕ್ಸ್ ತೊಗೊಂಬಂದಿದ್ದೆ. ಮತ್ತು ಇದು ಧನಲಕ್ಷ್ಮಿ ಆಗಿರೋದ್ರಿಂದ ದುಡ್ಡು ಇಟ್ಟರೆ ತಾನೇ ಅದಕ್ಕೊಂದು ಲುಕ್ಕು. ಸೊ ನಾನು ಸಪ್ರೇಟಾಗಿ ಅಂತ ಏನು ಅದಕ್ಕೆ ದೇವ್ರಿಗೆ ಅಂತಲೇ ಇಟ್ಬಿಟ್ಟಿರ್ತೀನಿ. ಸೊ ತುಳಸಿ ಪೂಜೆಗೂ ಕೂಡ ನಾನು ಇಡ್ತಿದ್ದೆ. ಬಟ್ ಅದನ್ನು ತೆಗೆದು ಈ ವರ್ಷ ಮೇಲ್ಗಡೆ ಇಟ್ಕೊಂಡಿದ್ದೀನಿ, ಧನಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಆ ಕಡೆ ಬಂದು ನಾನು ವಿಡಿಯೋ ಮಾಡಿದ್ದೀನಿ, ಫೈನಲಲ್ಲಿ ತೋರಿಸ್ತೀನಿ. ಆ ಕಡೆ ಲಾಸ್ಟು ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ. ಲೆಫ್ಟ್ ಸೈಡ್ಗೆ ನಾನು ಸ್ಮಾಲ್ ಬಿಸ್ನೆಸ್ನ ಶುರು ಮಾಡ್ತಿದ್ದೀನಲ್ವ, ಇವಾಗ ಮಾಡ್ತಾ ಇರೋ ಜೊತೆಗೆ ಜುವೆಲ್ಸ್ದು ಅದರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಹೂವೆಲ್ಲ ಇಡ್ತಿದ್ದೀನಿ, ನೋಡ್ತಿರ್ಬೋದು ನೀವೇ. ಅಲ್ಲಿ ಸ್ವಲ್ಪ ಒಡವೆಗಳನ್ನ ಇಟ್ಕೊಂಡಿದ್ದೀನಿ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಮಾತ್ರ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಬಾಕ್ಸಲ್ಲಿರೋದನ್ನೆಲ್ಲ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ದಾಯಿತು. ನಾನು ಜಾಸ್ತಿ ತೊಗೊಂಬಂದಿಲ್ಲ, ಸ್ವಲ್ಪ ಸ್ವಲ್ಪ ಮಾತ್ರನೇ ತಂದಿದ್ದು. ಇನ್ನು ದೇವ್ರ ಮನೆ ಕೂಡ ಒಟ್ಟಿಗೆ ರೆಡಿ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ, ದೇವ್ರ ಮನೆಯೂ ಕೂಡ. ಇನ್ನೊಂದು ಏನಂತ ಅಂದರೆ, ನನಗೆ ಸುಮಾರು ಎಷ್ಟೊತ್ತು ನಮಗೆ ನಿದ್ದೆ ಅದು ಇದು ಪ್ರಾಬ್ಲಮ್ ಆಗುತ್ತೆ ಆ ಥರ ಏನೂ ಇಲ್ಲ. ನಮ್ಗೆ ಆಲ್ರೆಡಿ ಸುಮಾರು ಅಭ್ಯಾಸಗಳಾಗ್ಬಿಟ್ಟಿದೆ, ನಿದ್ದೆದೇನು ನಮಗೆ ತೊಂದರೆ ಅನಿಸೋದಿಲ್ಲ. ಸೊ ಆರಾಮಾಗಿ ಮಾಡ್ಕೋತೀವಿ. ಒಂದು ದಿನ ಎಲ್ಲ ಪೂರ್ತಿ ಸ್ವಲ್ಪ ಆ ಥರ ಆದಮೇಲೆ ಒಂದಿನ ಎಲ್ಲ ಪೂರ್ತಿ ಸ್ವಲ್ಪ ಒಂಥರ ಆಗ್ತಾಯಿರುತ್ತೆ ಅಷ್ಟೇನೆ. ಅಷ್ಟು ಬಿಟ್ಟರೆ ನಮಗೆ ಆವಾಗ ನಿದ್ದೆ ಪ್ರಾಬ್ಲಮ್ಮು ಆ ಕ್ಷಣಕ್ಕೆ ಏನು ಕಣ್ಣೆಳಿಯೋದು ನಿದ್ದೆ ಬರೋದು ಈ ಥರ ಏನು ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಮಾಮೂಲಿ ಅರ್ಶಿನದ ಕೊಂಬು ಅದನ್ನು ಕಟ್ಟಲೇಬೇಕಲ್ವ. ಸೊ ಅದನ್ನು ಎಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ಕೊಂಡು ಅರ್ಶಿನದ ಕೊಂಬು ಕೂಡ ಎಲ್ಲ ಕಟ್ಟಿ ರೆಡಿ ಮಾಡ್ತಾಯಿದ್ದೆ. ಫೈನಲಾಗಿ ಮಾತ್ರ ಪೂಜೆ ಎಲ್ಲ ಸಪ್ರೇಟಾಗಿ ಮಾಡಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ದೀಪಾವಳಿ ಟೈಮಲ್ಲಿ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಸೊ ಇವಾಗಾದರೂ ಮಾಡಬೇಕು ಅಂತ ಅಂದಮೇಲೆ ಎಷ್ಟಾದರೂ ಕಷ್ಟ ಆಗಿಬಿಡಲಿ, ನಾನು ಮಾಡೇ ಮಾಡ್ತೀನಿ. ನಾನು ಒಂಥರ ಚಿಕ್ಕದ್ರಿಂದ ಅಷ್ಟೇ ಹಿಡಿದಾಟ ಬಿಡೋದೇ ಇಲ್ಲ, ಚಾನ್ಸೇ ಇಲ್ಲ ಬಿಡೋಕ್ಕೆ. ನಾನು ಹಿಡಿದ ಮೇಲೆ ಆ ಕೆಲಸ ಮಾಡೇ ಮಾಡ್ತೀನಿ, ಅಂದ್ಕೊಂಡ್ಮೇಲೆ ಅದನ್ನು ಸಾಧಿಸ್ತೀನಿ. ಎಷ್ಟು ದಿನಗಳಾಗಿರ್ಬೋದು, ಎಷ್ಟು ವರ್ಷಗಳಾಗಿರ್ಬೋದು, ಕಳೆದ್ರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ದನ್ನ ಸಾಧನೆನ ಮಾಡೇ ಮಾಡ್ತೀನಿ. ಆ ಥರ ನಂದು ಹಿಡಿದಾಟ ಯಾವತ್ತೂ ಅಷ್ಟೇ, ನಾನು ಬಿಡೋಳಲ್ಲ. ಹಿಡಿದಾಟ ನಾನು ಮಾಡೇ ಮಾಡ್ತೀನಿ. ಸೊ ಇದು ಹಂಗೇನೆ ಅಂದ್ಕೊಂಡ್ಮೇಲೆ ಮಾಡಿಬಿಡ್ಬೇಕು, ಇಲ್ಲಾಂದರೆ ಅದು ಮನಸ್ಸಲ್ಲಿ ಕೊರಿತಾನೆ ಇರುತ್ತೆ. ಸೊ ಅದಕ್ಕೆ ಇಲ್ಲ ಮಾಡಿಬಿಡೋಣ, ಸೊ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿದ್ದಾಯಿತು. ಅದಕ್ಕೆ ಇದನ್ನು ಸಪ್ರೇಟಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿ ದೇವಿನ ಸಂಜೆ ಹೊತ್ತು ಪೂಜಿಸಿದ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವ್ರನ್ನ ಸಂಜೆ ಮಾಡಿದ್ದಾಯಿತು. ಇನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಪೂಜೆನ ಮಾಡಿಕೊಂಡು ಧನಲಕ್ಷ್ಮಿನ ಪೂಜೆನ ಮಾಡಿಕೊಂಡು ಮುಗಿಸ್ಕೊಂಡಿದ್ದಾಯಿತು. ಸೊ ಇನ್ನು ಆ ಕ್ಲೀನಿಂಗ್ ಕೆಲಸ, ಇನ್ನು ಹಬ್ಬಗಳು ಅಂತ ಬಂದಮೇಲೆ ಕ್ಲೀನಿಂಗ್ ಕೆಲಸಗಳೇ ಜಾಸ್ತಿ ಇರುತ್ತೆ, ಕ್ಲೀನಿಂಗ್ ವ್ಲಾಗ್ಸ್ಗಳೇ ಇರುತ್ತೆ ಪೂರ್ತಿ ವಿಡಿಯೋ ಯೂಟ್ಯೂಬಲ್ಲಿ. ಸೊ ಅದ್ರ ಜೊತೆಗೆ ಇದನ್ನೆಲ್ಲ ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಕ್ಲೀನಿಂಗ್ ಕೆಲಸಗಳು ಅದು ಇದು ಎಲ್ಲ ಸಪ್ರೇಟಾಗಿ ವ್ಲಾಗ್ ಮಾಡ್ಕೊಂಡು ಸಪ್ರೇಟಾಗಿ ಅಪ್ಲೋಡ್ ಮಾಡಿ, ಶಾಪಿಂಗ್ ಆಗಿರ್ಬೋದು ಎಲ್ಲ ಸಪ್ರೇಟಾಗಿ ಅಪ್ಲೋಡ್ ಮಾಡಿಬಿಟ್ಟು ನಾನು ಧನಲಕ್ಷ್ಮಿ ಪೂಜೆನ ಸಪ್ರೇಟಾಗೇ ಮಾಡಿದೆ ಅಂತಲೇ ವಿಡಿಯೋನ ಲಾಗ್ನ ಅಂತಲೇ ಹೇಳ್ಬೋದು. ಇದನ್ನು ಸಪ್ರೇಟಾಗಿ ಹಾಕಬೇಕು ಅಂತಲೇ ನಾನು ಸಪ್ರೇಟಾಗಿ ಮಾಡಿದ್ದು ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು ದೇವ್ರ ಮನೇಲಿ ನಾನು ಒಡವೆನ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಒಡವೆನ ಎಷ್ಟಾಗುತ್ತೋ ಧನಲಕ್ಷ್ಮಿ ಹತ್ರ ಅಷ್ಟು ಇಟ್ಬಿಟ್ಟು, ಇನ್ನು ಒಂದೊಂದು ಸೆಟ್ ಇಟ್ಬಿಟ್ಟು ಒಂದು 3-4 ಸೆಟ್ ಇಟ್ಟು, ಇನ್ನು ಮಿಕ್ಕಿದ್ದೆಲ್ಲ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡಿಕೊಂಡೆ ಅಂತಲೇ ಹೇಳ್ಬೋದು. ಇನ್ನು ಕುಂಬಳಕಾಯಿನೂ ಕೂಡ ತೊಗೊಂಬಂದಿದ್ದೆ, ಎಲ್ಲರ ಕೈಲೂ ಪೂಜೆ ಮಾಡಿಸ್ದೆ. ಕುಂಬಳಕಾಯಿನೂ ಕೂಡ ಫುಲ್ಲು ದೃಷ್ಟಿ ತೆಗೆದುಬಿಟ್ಟು ಅದನ್ನು ಕೂಡ ಹೊಡೆದಿದ್ದಾಯಿತು. ಪೂಜೆ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ನನ್ನ ಆಸೆ ಏನು ಅಂದರೆ ನೆಕ್ಸ್ಟ್ ಇಯರು ನಾನು ಮಾಡಿರೋ ಕಾರಣ ಏನು ಅಂದರೆ ಈ ಪೂಜೆನ ಅದನ್ನು ಹೇಳ್ತೀನಿ. ನೆಕ್ಸ್ಟ್ ಇಯರು ನಾನಿವಾಗ ಮಾಡ್ತಿರೋ ಸ್ಮಾಲ್ ಬಿಸ್ನೆಸ್ಸು ನೆಕ್ಸ್ಟ್ ಇಯರು ಇದೇ ದೊಡ್ಡ ಎತ್ತರಕ್ಕೆ ಬೆಳೀಲಿ ಅನ್ನೋದೇ ನನ್ನ ಆಸೆ. ಬಟ್ ಯಾರು ಆಶೀರ್ವಾದ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ದೇವರು ನಮ್ಮ ಜೊತೆಗಿದ್ದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದೇ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ನಾವು ಒಂದು ಮಾಡ್ತಿದ್ದೀವಿ ಅಂದರೆ ಪ್ರೀತಿ ವಿಶ್ವಾಸ
ಭಯ ಭಕ್ತಿಯಿಂದ ಮಾಡಿದ್ರೆ ಎಲ್ಲ ಒಳ್ಳೆಯದಾಗೇ ಆಗುತ್ತೆ, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ನಾನು ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಯಿಂದ ಆಸೆ ಇಟ್ಕೊಂಡು ಒಂದು ನಂಬಿಕೆ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಾನು ದೇವಿನ ಕೂರಿಸಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ನನಗೆ ಚೆನ್ನಾಗಿ ಒಂದು ಒಳ್ಳೆ ಎತ್ತರಕ್ಕೆ ಎತ್ತರ ಸ್ಥಾನದಲ್ಲಿ ಬೆಳೆಯೋದಕ್ಕೆ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ರೆ ನಾನು ನೆಕ್ಸ್ಟ್ ಇಯರ್ ಆದಷ್ಟು ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ದೇವಿ ಹತ್ರ ಸಂಕಲ್ಪ ಮಾಡಿಕೊಂಡು ನಾನಿವತ್ತು ಪೂಜೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಏನಂದರೆ ನನ್ನ ಆಸೆ ಏನೋ ಒಂದು ಮಾಡಬೇಕು ಅಂತ ಮಾಡಿದೆ. ಬಟ್ ಇವಾಗಿನ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಎಲ್ಲರೂ ಅದೇ ಥರ ಯೋಚನೆ ಮಾಡ್ತಾರೆ. ಇವಾಗ ಯಾರೂ ಕಷ್ಟಪಡೋರೇ ಇಲ್ಲ, ಕೂತ್ಕೊಂಡು ತಿನ್ನಬೇಕು ಅನ್ನೋರು ಯೋಚನೆ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಅದೇ ರೀತಿ ಎಲ್ಲ ಒಬ್ಬರು ಶುರು ಮಾಡಿಬಿಟ್ರೆ ಅದೇನೋ ಹೇಳ್ತಾರಲ್ಲ, ಒಂದು ಕುರಿ ಹಳ್ಳಕ್ಕೆ ಬೀಳ್ತು ಅಂತ ಹೇಳ್ಬಿಟ್ಟು ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳ್ತು ಅಂತ ಹೇಳ್ಬಿಟ್ಟು, ಸೊ ಇದೇ ಪ್ರಾಬ್ಲಮ್ಮೇ ನನ್ನ ಜೀವನದಲ್ಲೂ ಆಗಿದ್ದು ಅಂತಲೇ ಹೇಳ್ಬೋದು. ಅದು ಹಂಗನ್ನೋದಕ್ಕಿಂತ ಮುಂಚಿತವಾಗೇ, ಬಟ್ ನಾನು ಮುಂಚಿತವಾಗಲೇ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೆ. ಮುಂಚಿತವಾಗ್ಲೂ ನನಗೆ ಅದು ಬರ್ತಿತ್ತು, ಅನುಭವ ಕೂಡ ಇತ್ತು. ಬಟ್ ಇವಾಗ ಬೇರೆ ಥರನೇ ನಾನು ಸ್ಟಾರ್ಟ್ ಮಾಡೋಕ್ಕೆ ಹೋದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡ್ತಿದ್ದಾರಲ್ವ, ಬಿಡು ಆ ಥರ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋದೆ. ಕೈ ಸುಟ್ಕೊಂಡೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪರವಾಗಿಲ್ಲ, ಒಂದೊಂದೇ ಸ್ವಲ್ಪ ಪರವಾಗಿಲ್ಲ, ಹೋಗ್ತಿದೆ. ನೋಡೋಣ, ದೇವರು ಇನ್ನೂ ಆದಷ್ಟು ಎತ್ತರದ ಮಟ್ಟಕ್ಕೆ ನನ್ನನ್ನು ಬೆಳೆಸಲಿ ಅನ್ನೋದೇ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ನನ್ನನ್ನು ನಂಬಿರೋರ್ಗೂ ನಾನು ಒಳ್ಳೇದು ಮಾಡಬೇಕು, ನಾನು ನಂಬಿರೋ ದೇವರು ಕೂಡ ನನಗೆ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಒಂದು ಆಸೆ. ಫೈನಲಾಗಿ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ನೋಡೋಣ, ನೆಕ್ಸ್ಟ್ ಇಯರ್ ಆದಷ್ಟು ಇನ್ನೂ ಚೆನ್ನಾಗಿ ಮಾಡ್ತೀನಿ. ಲಕ್ಷ್ಮಿ ಆಗಿರೋದ್ರಿಂದ ಅಲಂಕಾರ ಭೂಷಿತೆ, ನಾನು ಎಷ್ಟು ಸಾಧ್ಯನೋ ಅಷ್ಟು ಅಲಂಕಾರನ ಮಾಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಜುವೆಲ್ಸ್ದು ನಾನು ವೀಡಿಯೋ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಇವಾಗ ಫೈನಲಾಗಿ ಈ ರೀತಿ ಬಂತು ದೇವ್ರದ್ದು ಲುಕ್ಕು ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಇದು ನನಗೆಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಮಾಡಿರೋಕ್ಕೆ ಚಾನ್ಸ್ ಇದೆ ಅಷ್ಟೇ. ಅದನ್ನು ಬಿಟ್ಟು ಮಿತಿ ಮೀರಿ ನಾನೇನು ಮಾಡಿಲ್ಲ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಲೇ ಹೇಳ್ತೀನಿ. ನಿಮ್ಮ ಮಾತು ಕೂಡ ನಾನು ಅದನ್ನು ತೊಗೋತೀನಿ, ನನ್ನ ಜೀವನದಲ್ಲಿ ನಾನು ಕೂಡ ಅಳವಡಿಸ್ಕೊತೀನಿ ಅಂತಲೇ ಹೇಳ್ಬೋದು. ಸುಮಾರು ಜನ ನಾನು ಹೋಮ್ ಟೂರ್ ಮಾಡಿದಾಗಲೂ ಸುಮಾರು ಜನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದೀರಾ. ನನಗೆ ಖುಷಿಯಾಗುತ್ತೆ ಅದೆಲ್ಲ ಕಮೆಂಟ್ಗಳನ್ನೆಲ್ಲ ನೋಡ್ತಿದ್ರೆ. ಸೊ ನಾನು ಆದಷ್ಟು ನನ್ನ ಕೈಲಿ ಏನಾರು ತಪ್ಪಿದರೆ ನಾನು ತಿದ್ಕೋತೀನಿ ಅಂತಲೇ ಹೇಳ್ಬೋದು. ಇದಿಷ್ಟು ಧನಲಕ್ಷ್ಮಿ ಪೂಜೆದು ಬ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.